ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಹಾರ ಚುನಾವಣಾ ಅಖಾಡದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಅತಿ ದೊಡ್ಡ ಆಘಾತ, ಅರಗಿಸ್ಕೊಳ್ಳಲಾರದಂಥ ಆಘಾತ ಎದುರಾಯ್ತಾ? ಬಿಹಾರದಿಂದ ಮಾಯವಾಗಿದ್ಯಾಕೆ ಹಾಗಾದರೆ ರಾಹುಲ್ ಗಾಂಧಿ ಅನ್ನೋದ್ರ ಬಗ್ಗೆನೇ ಈಗ ದೇಶವ್ಯಾಪಿ ತೀವ್ರ ಕುತೂಹಲ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ, ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಬಿಹಾರ ಚುನಾವಣೆ ಹತ್ರ ಬಂದುಬಿಟ್ಟಿದೆ. ನವೆಂಬರ್ 6ಕ್ಕೆ ಮೊದಲ ಹಂತದ ಮತದಾನ ಮುಗ್ದೇ ಹೋಗುತ್ತೆ. ಜನಸೂರಜ್ ಪಕ್ಷದ ಪ್ರಶಾಂತ್ ಕಿಶೋರ್ ಅವರು NDA ಮತ್ತು RJD ಅಬ್ಬರ ಅವರವರದ್ದೇ ಆದಂತಹ ತಯಾರಿ ಭರ್ಜರಿ ಆಗಿದೆ. ನರೇಂದ್ರ ಮೋದಿ ಅವರು ಬ್ಯಾಕ್ ಟು ಬ್ಯಾಕ್ ಬಿಹಾರದಲ್ಲಿ ಯಾವ ರೀತಿ ಖುದ್ದು ಕಾಳಜಿ ವಹಿಸಿದ್ದಾರೆ ನೋಡಿದ್ದೀವಿ. ಸೀಟ್ ಶೇರ್ ಮಾತುಕತೆ NDAಲ್ಲಿ ಒಂದಿಷ್ಟು ಪ್ರಾಬ್ಲಮ್ಸ್ ಆಯಿತು, ಆದರೆ ಎಲ್ಲ ಸರಿ ಮಾಡಿಕೊಂಡ್ರು. ನಿತೀಶ್ CM ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡಿಲ್ಲ ಅನ್ನೋದು ಬಿಟ್ಟರೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ NDRC ಬಂದರೆ ಅನ್ನುವಂಥ ಸಂದೇಶ ಆಲ್ರೆಡಿ ರವಾನೆಯಾಗಿದೆ. ಅದೆಲ್ಲ ಆದಮೇಲೆ ಕಡೆ ಕ್ಷಣದಲ್ಲಿ RJD ತೇಜಸ್ವಿ ಯಾದವ್ CM ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡಿದ್ರು. ಘೋಷಣೆ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಬಂದ್ರಾ, ಅಥವಾ ರಾಹುಲ್ ಗಾಂಧಿ ಅವರೊಂದು ಸಂದೇಶನಾದರೂ ಕೊಟ್ರ? ಅಶೋಕ್ ಗೆಹ್ಲೋಟ್ ಅವ್ರು ಘೋಷಣೆ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಯಾಕೆ ಪತ್ತೇನೇ ಇಲ್ಲ ಅನ್ನೋ ವಿಚಾರವೇ ಈಗ ಜೋರ ಚರ್ಚೆಯಲ್ಲಿರೋದು. ಬಿಹಾರದಲ್ಲಿ ಯಾಕೆ ಕಾಣಿಸ್ಕೊಳ್ತಿಲ್ಲ ರಾಹುಲ್ ಗಾಂಧಿ ಅವರು ಅಂತ ಇದುವರೆಗೆ ಬಿಹಾರದಲ್ಲಿ ಅತಿ ಹೆಚ್ಚು ಚರ್ಚಿತ ವಿಷಯವಾಗಿ ಮಾರ್ಪಟ್ಟಿರೋದು, ರಾಷ್ಟ್ರದಲ್ಲೂ ಕೂಡ ಚರ್ಚೆ ಆಗ್ತಿರೋದು. ಈಗ ಬಿಹಾರ ಎಲೆಕ್ಷನ್ ಅಖಾಡ ಈಗ ಇನ್ನೇನು ಕ್ಲೈಮ್ಯಾಕ್ಸ್ ಅಲ್ವಾ, ಈ ಹೊತ್ತಲ್ಲಿ ಚರ್ಚೆ ಆಗ್ತಿರೋದೇನಪ್ಪ ಅಂದರೆ ರಾಗ ಗೈರು ಹಾಜರಿ ಯಾಕೆ ಅನ್ನೋ ವಿಷಯ. ಎಲ್ಲ ಕಡೆ ಮತಪಟ್ಟಿ ಪರಿಷ್ಕರಣೆ, ವೋಟ್ ಚೋರಿ ಅಂತ ದೊಡ್ಡ ಅಭಿಯಾನ ಮಾಡಿದ್ರು, ಯಾತ್ರೆ ಮಾಡಿದ್ರು. 16 ದಿವಸಗಳ ಕಾಲ ವೋಟರ್ ಅಧಿಕಾರ ಯಾತ್ರಾ ಅಂತ ಮಾಡಿದ್ರು. ಅದೇ ಲಾಸ್ಟು. ರಾಹುಲ್ ಗಾಂಧಿ ಅವರು ಆ ಯಾತ್ರೆ ಆದಮೇಲೆ ಎಲ್ಲೂ ಕಾಣಿಸ್ಕೊಂಡಿಲ್ಲ. 17ರಿಂದ ಆರಂಭವಾಗಿದ್ದ, ಆಗಸ್ಟ್ 17ರಿಂದ ಶುರುವಾಗಿದ್ದ ಯಾತ್ರೆ 25 ಜಿಲ್ಲೆ 110 ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕವರ್ ಮಾಡ್ತು. ಅಲ್ಲಿ SIR ಕೋರ್ಟ್ಗೆ ಹೋಗಿ ಕೋರ್ಟಲ್ಲೂ ಕೂಡ ಏನೇನು ವಾದ ಪ್ರತಿವಾದಗಳಾಯಿತು ಅಂತ ನೋಡಿದ್ದೀವಿ. ಎಲೆಕ್ಷನ್ ಕಮಿಷನ್ ತಾನು ಅಂದುಕೊಂಡಂತೆ ಫೇಕ್ ವೋಟರ್ಸು ಅಥವಾ ಡುಪ್ಲಿಕೇಟ್ ಮಾಡಿಕೊಂಡವರು, ಈ ಹೊರಗಡೆಯಿಂದ ಅಕ್ರಮ ವಲಸಿಗರು ಬಂದು ಏನು ಅಧಿಕಾರ ಮತದಾನದ ಹಕ್ಕನ್ನು ಪಡ್ಕೊಂಡಿರೋರು, ಇಂಥವ್ರನ್ನೆಲ್ಲ ಫಿಲ್ಟರ್ ಮಾಡೋ ದೃಷ್ಟಿಯಿಂದ 65 ಲಕ್ಷ ಮತದಾರರ ವಿಚಾರದಲ್ಲಿ ಬಹಳ ದೊಡ್ಡ ಸ್ಟೆಪ್ಪನ್ನು ತಗೊಳ್ತು. ಅಂದುಕೊಂಡಂತೆ ಮಾಡಿ ತೋರಿಸ್ತು. ಯಾರಾದರೂ ಡಾಕ್ಯುಮೆಂಟ್ಸ್ ಇದ್ದರೆ ತೊಗೊಂಡು ಬನ್ನಿ ಅಂತ ಅವಕಾಶ ಕೊಟ್ಟಿದ್ದು ಆಯಿತು. ಸೊ ಅಲ್ಲಿ ಬಿಗ್ ಸೆಟ್ ಬ್ಯಾಕ್ ಆಯಿತು ಕಾಂಗ್ರೆಸ್ಗೆ. ಬರೀ ಅದೊಂದೇ ಮಾತಾಡಿದ್ರು ರಾಹುಲ್ ಗಾಂಧಿ ಅವರು, ವೋಟ್ ಚೋರಿ SIR. RJD ತಲೆನೋವು ಆಗಿತ್ತು ಅನ್ನೋದ್ರ ಬಗ್ಗೆ ನಾವು ರಿಪೋರ್ಟ್ ಮಾಡಿದ್ವಿ. RJD ರಾಹುಲ್ ಗಾಂಧಿಯವರೇ ನಮಗೆ ಹೊರೆ ಆಗ್ತಾರಾ ಅಂತ ತಲೆ ಕೆಡಿಸ್ಕೊಳ್ತಿದ್ದಾರೆ ಈಗ. ಯಾಕಂದರೆ ಅಲ್ಲಿ ಡೆವಲಪ್ಮೆಂಟು, ಅನ್ಎಂಪ್ಲಾಯ್ಮೆಂಟು, ನಿತೀಶ್ ಕುಮಾರ್ ಅವರ ವಿರುದ್ಧ ಆಡಳಿತ ವಿರೋಧಿ ಅಲೆ, ಇಷ್ಟು ಸುದೀರ್ಘ ರಾಜಕಾರಣ, ಇದೆಲ್ಲ ಎತ್ಕೊಳ್ಬೇಕು ನಾವು. ಅದು ಬಿಟ್ಟು ಜನಕ್ಕೆ ಕನೆಕ್ಟೇ ಆಗ್ತಿದೆಯೋ ಇಲ್ವೋ, ಚುನಾವಣಾ ಆಯೋಗನ ಬೈಕೊಂಡು ಕೂತ್ಕೊಂಡ್ರೆ ಯಾರು ನೋಡ್ತಾರೆ, ಇದೇ ನಮಗೆ ದೊಡ್ಡ ಸೆಟ್ ಬ್ಯಾಕ್ ತಂದಿಡುತ್ತೆ ಅನ್ನೋ ರೀತಿ ಆಕ್ರೋಶನೂ ವ್ಯಕ್ತವಾಗಿತ್ತು. ಇದೇ ಕಾರಣಕ್ಕೀಗ ಇದೆಲ್ಲ ಅರ್ಥ ಮಾಡಿಕೊಂಡು, ಕಡೆಗೂ ಅರ್ಥ ಮಾಡಿಕೊಂಡು ರಾಹುಲ್ ಗಾಂಧಿಯವರು ದೂರ ಉಳ್ಕೊಂಡ್ರೆ. ಅಂದರೆ RJD ಅವರನ್ನು ನೀವು ಮನೇಲೇ ಇರಿ, ಇಲ್ಲಿ ಬಂದರೆ ನೀವು ಕಾಸ್ಟ್ಲಿ ಆಗತ್ತೆ ನಮ್ಮ ಕೂಟಕ್ಕೆ, ಹೆಂಗೋ ನಾವು ಲೋಕಲ್ ಆಗಿ ಮಾಡ್ಕೊಳ್ತೀವಿ ಬಿಡಿ ಅನ್ನೋ ಥರ ಪರೋಕ್ಷ ಸಂದೇಶ ರವಾನಿಸಿ ರಾಹುಲ್ ಗಾಂಧಿ ಅವರು ಬರದೇ ಇರೋ ರೀತಿಯಲ್ಲಿ ನೋಡ್ಕೊಂಡಿದ್ಯಾ ಅನ್ನೋ ತನಕ ಇದು ಈಗ ಜೋರು ಚರ್ಚೆ ಕಾರಣ ಆಗಿದೆ. ಹಿಂದೆ ಕಾಂಗ್ರೆಸ್ನವರೇ ರಾಹುಲ್ ಗಾಂಧಿ ಅವ್ರಿಗೆ ಹೇಳಿದರು, ಎಲ್ಲಿ ಪಂಜಾಬ್ ನೆನಪಿರಬಹುದು ನಿಮಗೆ, ಪಂಜಾಬ್ ಎಲೆಕ್ಷನಲ್ಲಿ ನೀವು ಪಂಜಾಬ್ ಕಡೆ ಬರದೇ ಆರಾಮಾಗಿ ನಮಗೆ ಏನೇನು ಸಂದೇಶ ಕಳಿಸ್ಬೇಕು ಕಳಿಸಿ, ನಾವೇ ನೋಡ್ಕೊಳ್ತೀವಿ ಎಲೆಕ್ಷನನ್ನು ಅಂತ ಹೇಳಿದ್ದು ಜೋರು. ರಾಷ್ಟ್ರ ರಾಜಕಾರಣದಲ್ಲಿ ಆಗಾಗ ತಮಾಷೆಯಾಗಿ ಚರ್ಚೆ ಆಗ್ತಿರುತ್ತೆ. ರಾಹುಲ್ ಗಾಂಧಿ ಅವರು ಬಂದರೆ ಎಲ್ಲಿ ಸೋತು ಬಿಡ್ತೀವಿ ಅನ್ನೋ ಭಯದಲ್ಲಿ ಅವತ್ತು ಪಂಜಾಬ್ ಕಾಂಗ್ರೆಸ್ಸಿಗರು ರಾಹುಲ್ ಗಾಂಧಿ ಅವರು ಇಲ್ಲದೆ ನಾವೇ ಮಾಡ್ಕೊಳ್ತೀವಿ ಅನ್ನೋ ಸಂದೇಶ ಕೊಟ್ಟಿದ್ರು ಅನ್ನೋ ಚರ್ಚೆ ಆಗಾಗ ನಡೀತಿರುತ್ತೆ. ಆ ರೀತಿ ಬಿಹಾರದಲ್ಲೂ RJD ಸೂಕ್ಷ್ಮವಾಗಿ ರಾಹುಲ್ ಗಾಂಧಿ ಅವರೇ ನೀವು ದೂರ ಇದ್ದಷ್ಟು ಒಳ್ಳೆಯದು ಅನ್ನೋ ಮೆಸೇಜ್ ಕೊಡ್ತಾ ಕಾಣಿಸ್ಕೊಳ್ತಾನೆ ಇಲ್ಲ. ಆ ಯಾತ್ರೆ ಮುಗಿಸಿದ್ದು ಅದೇ ಲಾಸ್ಟು. ಆದಮೇಲೆ ಈ ಸೀಟ್ ಶೇರು ಮತ್ತೊಂದು ಅಂತ ಜಟಾಪಟಿ ಆಯಿತು. ಕಾಂಗ್ರೆಸ್ಸು RJD ಅಲ್ಲಿ ಮಿತ್ರ ಪಕ್ಷಗಳೇ ಪರಸ್ಪರ ಸ್ಪರ್ಧೆಗಿಳಿದಿವೆ ಅನ್ನೋದು NDAಗೆ ಆಹಾರ ಆಯಿತು. ಮತ್ತು ಆಡಿಕೊಂಡು ನಗೋತರ ಆಯಿತು. ಇದ್ಯಾವ ರೀತಿ ಮಿತ್ರ ಪಕ್ಷಗಳ ಸ್ಪರ್ಧೆ ಇದು, ಮಹಾಗಠಬಂಧನ್ ಪಕ್ಷಗಳೇ ಪರಸ್ಪರ ನಿಂತಿದ್ದಾರಲ್ಲ ಅಂತ ಕೆಲವರು ನಾಮಿನೇಷನ್ ವಾಪಸ್ ತೊಗೊಂಡ್ರು. ಬಟ್ ಏನಾದರೂ ಕೂಡ ಸಿಕ್ಕಾಪಟ್ಟೆ ಬಿಕ್ಕಟ್ಟು ಎದುರಾಗಿದೆ. ಸೀಟ್ ಶೇರಿಂಗಲ್ಲೂ ಬಿಕ್ಕಟ್ಟು ಎದುರಾಯಿತು. CM ಅಭ್ಯರ್ಥಿ ಅಂತ RJD ತೇಜಸ್ವಿ ಯಾದವ್ ಹೆಸರು ಘೋಷಣೆ ಮಾಡೋ ಕಡೆ ಕ್ಷಣದವರೆಗೂ ಕಾಂಗ್ರೆಸ್ಸಿಗೆ ಮನಸ್ಸಿರಲಿಲ್ಲ. ಕಡೆಗೆ ಮಾಡಿದ್ದಾರೆ. ಆದರೆ RJDಯ ವೇಗ ಹೇಗಿದೆ, ಕಳೆದ ಬಾರಿ ತೇಜಸ್ವಿ ಯಾದವ್ ಅವರ ಅಲೆ ಮೇಲೇ ಒಳ್ಳೆ ಸೀಟ್ಸ್ಗೆ ಗೆದ್ದಿದ್ದು. 75 ಕ್ಷೇತ್ರಗಳಲ್ಲಿ ತೇಜಸ್ವಿ ಯಾದವ್ ಮುಖದ ವರ್ಚಸ್ಸಲ್ಲೇ ಗೆದ್ದಿತ್ತು RJD.
ಆದರೆ 70 ಕಡೆ ಸ್ಪರ್ಧೆ ಮಾಡಿದ ಕಾಂಗ್ರೆಸ್ ಗೆದ್ದಿದ್ದು ಬರೀ 19. ಅದಕ್ಕೆ ಈ ಸಲ ಅವ್ರು ಕೇಳಿದಷ್ಟು ಸೀಟ್ಸ್ ಕೊಡೋಕೆ ರೆಡಿನೇ ಇರಲಿಲ್ಲ RJD. ಎಷ್ಟು ಗೆದ್ದಿದ್ದೀರಿ, ನಿಮ್ಗೆ ಎಷ್ಟು ಪ್ರಭಾವ ಇದೆ ಅಂತ ಕೊಡಬೇಕು ಅಂತ. ಸೊ ಮಂಡಿಯೂರು ಬೇಕಾಯಿತು. ಸೀಟ್ ಶೇರಿಂಗಲ್ಲೂ ಕೂಡ ಅವ್ರು ಅಂದ್ಕೊಂಡಂಗೆ ಸಿಗಲಿಲ್ಲ. ಇಷ್ಟೆಲ್ಲ ಆದಮೇಲೆ ಈಗ ರಾಹುಲ್ ಗಾಂಧಿ ಅವರೇ ಬೇಡ ಆಗಿದ್ದಾರೆ ಮಿತ್ರ ಪಕ್ಷಗಳಿಗೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ. ಬರ್ತಾರೆ, ಈಗ ಕಡೆ ಕ್ಷಣದಲ್ಲಿ ಬರ್ತಿದ್ದಾರೆ ರಾಹುಲ್ ಗಾಂಧಿ ಅವರು. ಬಟ್ ಇಷ್ಟು ದಿನ ಪತ್ತೇನೇ ಇರಲಿಲ್ಲ. ಕಡೆ ಕ್ಷಣದಲ್ಲಿ RJD ನಾಯಕ ತೇಜಸ್ವಿ ಯಾದವ್ ಅವ್ರ ಜೊತೆಗೆ ಒಂದಿಷ್ಟು ಕಡೆ ಪ್ರಚಾರ ಮಾಡಿ ಹೋಗ್ತಾರಂತೆ. ಆದರೆ ಆರಂಭದಲ್ಲಿ ಅಬ್ಬರ ಹೆಂಗಿತ್ತು, ಓಟ್ ಚೋರಿ ಬಿಹಾರ, ಕಡೆಗೆ ನೋಡಿದ್ರೆ ಪತ್ತೇನೇ ಇಲ್ಲ. ಆಗ 1300 ಕಿಲೋಮೀಟರ್ ಕ್ರಮಿಸಿ ಕಾಂಗ್ರೆಸ್ಗೆ ಭರ್ಜರಿ ಬಲ ತುಂಬ್ತೀನಿ ಅಂತ ಎದ್ದು ನಿಂತು ಇದು ಬ್ರಹ್ಮಾಸ್ತ್ರ, ಓಟ್ ಚೋರಿ ಮತ್ತು SIR ಅಂತ ಗುಡುಗಿದ್ದಂತಹ ರಾಹುಲ್ ಗಾಂಧಿ ಅವರು ಅದೇ ಕಡೆ ಆ ಕಾರ್ಯಕ್ರಮದ ರ್ಯಾಲಿ ಸಮಾಪ್ತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇ ಕೊನೆ ಅಲ್ಲಿ ತನಕ ಕಾಣಿಸ್ಕೊಂಡೇ ಇಲ್ಲ. ಬಿಹಾರದಲ್ಲಿ ಕಾಲಿಟ್ಟೂ ಇಲ್ಲ ಅನ್ನೋದು ಈಗ ಎಲ್ಲೆಡೆ ಆಡ್ಕೊಂಡು ನಗೋ ಥರ ಆಗಿದೆ. ಈಗ ಬರ್ತಿದ್ದಾರೆ, ಎಂಟ್ರಿ ಕೊಡ್ತಾ ಇದ್ದಾರೆ ನಾಳೆಯಿಂದ. ಸುಮಾರು ಕಡೆ ಸೆಪ್ಟೆಂಬರ್ 1ರಿಂದ ಎಲ್ಲ ಬಹಿರಂಗವಾಗಿ ಕೆಲವು ಕಡೆ ಕಾಣಿಸ್ಕೊಳ್ತಾರೆ ರ್ಯಾಲಿ ಕಾರ್ಯಕ್ರಮ ಅಂತ. ಬಿಹಾರದಲ್ಲಿ ಗೈರು ಹಾಜರಿಗೆ ಕಾಂಗ್ರೆಸ್ಸಿಗರು ಬೇಜಾರಲ್ಲಿದ್ದಾರೆ. ಕಡೆ ಕ್ಷಣದಲ್ಲಿ ಬಂದು ಮ್ಯಾಜಿಕ್ ಮಾಡೋಕ್ಕಾಗತ್ತ? ಆಲ್ರೆಡಿ ಅಲ್ಲೊಂದು ಮೂಡ್ ಸೆಟ್ ಆಗಿಬಿಟ್ಟಿದೆ. ಪ್ರಶಾಂತ್ ಕಿಶೋರ್ ಅವರ ತಯಾರಿಯೂ ಭರ್ಜರಿ ಆಗಿದೆ. ಹೀಗಿರುವಾಗ ಕ್ಲೈಮ್ಯಾಕ್ಸಲ್ಲಿ ಕಡೆ ಕ್ಷಣದಲ್ಲಿ ಇಷ್ಟು ದಿನ ಬರದೆ ಈಗ ಬಂದರೆ ಅದು ಫಲ ಕೊಡುತ್ತೋ ಇಲ್ವೋ? ಕಾಂಗ್ರೆಸ್ನಲ್ಲೂ ಅಸಮಾಧಾನ ಎದ್ದ ಬೆನ್ನಲ್ಲೇ ರಾಹುಲ್ ಗಾಂಧಿ ಅವ್ರಿಗೆ ನಾಳೆನೋ ನಾಡಿದ್ದೂ ಬಿಹಾರಕ್ಕೆ ಹೋಗಿ ಬರ್ತಾ ಇದ್ದಾರೆ. ಒಟ್ಟಿನಲ್ಲಿ ಬಿಹಾರದಲ್ಲಿ ಕಾಂಗ್ರೆಸ್ಗೆ ಎಲೆಕ್ಷನ್ಗೂ ಮುನ್ನವೇ ಆಘಾತ ಎದುರಾಗಿದೆ. ಆರಂಭದಿಂದ ಮಿತ್ರ ಪಕ್ಷಗಳೇ ಅವರನ್ನು ದೂರ ಇಡೋದಕ್ಕೆ ಬಯಸ್ತಿದ್ದಾವ. ಪೂರ್ಣ ಪ್ರಮಾಣದಲ್ಲಿ ಮೈತ್ರಿ ಮುರಿದಿಲ್ಲ ಅನ್ನೋದು ಬಿಟ್ಟರೆ ಈ ಸ್ನೇಹದಲ್ಲಿ ನಾವು ಎಲೆಕ್ಷನ್ಗೆ ಹೋಗ್ತೀವಿ ಮಹಾಗಠಬಂಧನ್ ಅಂತ ಏನು ಅಂದುಕೊಳ್ಳಾಗಿತ್ತಲ್ಲ, ಅದೆಲ್ಲ ಬ್ಲೂ ಪ್ರಿಂಟು ಈಗ ಏರುಪೇರಾಗಿ ತಲೆ ಕೆಳಗಾದಂತೆ ಕಾಣಿಸ್ತಾ ಇದೆ. NDA ಖುಷಿ ಪಡ್ತಿದೆ, ಬಿಹಾರದಲ್ಲಿ ನಾವು ತುಂಬ ಈಸಿಯಾಗಿ ಗೆದ್ದುಕೊಂಡು ಬಿಡ್ತೀವಿ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.